ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರ ಟೆಕ್ ಆಫ್ ಅತನಿ ಮಂಜುನಾಥ್ ಜೊತೆ. ನೋಡ್ರಪ್ಪ, ಇವತ್ತು ನಾವು ಎರಡನೇ ಸಲ ಗೋವಾಕ್ಕೆ ಹೊಂಟು ಎಲ್ಲ ದೋಸ್ತರು ಕೂಡಿ. ಅತನ್ಯಾಗ ಎಣ್ಣೆ ಹಾಕ್ಸತ್ತೀವಿ ಗಾಡಿಗೆ. ರಾತ್ರಿ 11 ಗಂಟೆ ಆಗೈತಿ. ನಮ್ಮ ಅಧ್ಯಕ್ಷರು ಗಾಡಿ ಹಿಡ್ಕೊಂಡು ಕೂತಾರ, ಹೊಂಟಿವು. ಈಗ ಅತನಿಯಿಂದ ಜಮಖಂಡಿಗೆ ಹೊಂಟಿವು. ಜಮಖಂಡಿಗೆ ಹೋಗಿ ಅಲ್ಲಿ ನಮ್ಮ ಸೋಡಾನ ಕರ್ಕೊಂಡು ಹೋಗೋದ ಬೆಳತಾನ ಗೋವಾಕಿನ. ಬರ್ರಿ, ಏನೇನು ಹೆಂಗೆ ಎಲ್ಲೆಲ್ಲ ತೋರಿಸ್ತೀನಿ ವಿಡಿಯೋದಾಗ. ವಿಡಿಯೋ ಒಟ್ಟು ಸ್ಕಿಪ್ ಮಾಡಬೇಡ್ರಿ, ಫುಲ್ ವಿಡಿಯೋ ನೋಡ್ರಿ. ಕೂತಲ್ಲೇ ಗೋವಾ ತೋರಿಸ್ತೀನಿ ನಿಮಗೆ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪಟ್ 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 ಸಬ್ಸ್ಕ್ರೈಬ್ ಮಾಡಿರಿ, ಈ ವಿಡಿಯೋ ಲೈಕ್ ಮಾಡಿರಿ. ಇಲ್ಲಿ ಮುಧೋಳ ಬೈಪಾಸಿಗೆ ಬಂದು ನಿಲ್ಸಿವು. ಒಂದು ಸ್ವಲ್ಪ ತಿರುಗಾಡಿ ಎಂಜಾಯ್ಮೆಂಟ್ ಮಾಡಿ ಕೂಗು ಹೊಡೆದ. ಇಲ್ಲಿ ನೋಡ್ರಿ, ನಮ್ಮ ಗಾಡಿ ನಿಂತೈತೆ ನೋಡಿರಿ, ವಿಶ್ವಕರ್ಮ. ಲೋಕಾಪುರ್, ಬಾಗಲಕೋಟೆ, ಹುಬ್ಬಳ್ಳಿ, ಬೆಳಗಾವಿ. ಈಗ ನಾವು ಮುಧೋಳ ಬೈಪಾಸ್ದಿಂದ ಲೋಕಾಪುರ ಹೋಗಿ ಬೆಳಗಾವದಿಂದ ಖಾನಾಪುರ, ಅಲ್ಲಿಂದ ಗೋವಾ. ನನಗಂತೂ ನೈಟ್ ಡ್ರೈವ್ ಮಾಡೋದ್ರೆ ಭಾಳ ಇಷ್ಟ. ನಾ ಅದಕ್ಕೆ ಯಾವಾಗಲೂ ಡೇ ಇತ್ತಂದ್ರೆ ನಮ್ಮ ಅಧ್ಯಕ್ಷರ ಕೈ ಗಾಡಿ ಕೊಡ್ತೀನಿ, ನೈಟ್ ಆಯ್ತು ನಾ ಗಾಡಿ ಹಿಡಿತೀನಿ. ಬೆಳತನ ಗಾಡಿ ಹಿಡಿದು ನಮಗೆ ಭಾಳ ಇಷ್ಟ. ಒಂದು 20-30 ಕಿಲೋಮೀಟ್ರ್ ಹೋಗೋದು, ಚಹಾ ಕುಡಿಯೋದು, ಮತ್ತು ಗಾಡಿ ಹಿಡಿಯೋದು ನನಗೆ ಭಾಳ ಇಷ್ಟ ಆಯ್ತು. ಅದಕ್ಕೆ ನಾವು ಹೆಚ್ಚು ಯಾವಾಗಲೂ ನೈಟನ್ನ ಬಿಡ್ತೀವಿ ಎಲ್ಲೇ ಹೋಗೋದಿದ್ರು. ಓಕೆ, ಬನ್ನಿ ಗೋವಾ ಗೋವಾ ಗೋವಾ. ನೋಡ್ರಿ, ಇಲ್ಲಿ ಖಾನಾಪುರ ಹೈವೇ ಟೋಲ್ ಅಂತಕ್ಕೆ ಬಂದ ಒಂದು ಸ್ವಲ್ಪ ಗಾಡಿ ಸ್ಟಾಪ್ ಮಾಡಿ ನಿಂತೀವಿ. ಬೆಳಿಗ್ಗೆ 4 ಗಂಟೆ ಆಗೈತಿ. ಸ್ವಲ್ಪ ಹಂಗೆ ರೆಸ್ಟ್ ಮಾಡತ್ತೀವಿ ಇಲ್ಲೇ ಕುಂತ. ನೋಡ್ರಿ, ನಮ್ಮ ಅಧ್ಯಕ್ಷ ಆ ಕಡೆ ತಿರುಗಾಡತ್ತವ. ನಾವು ಬಿಲ್ಲೇ ಗಾಡಿಗೆ ಆದಾಗ ಕುಂತೀನಿ ಸುಮ್ಮ ವಿಡಿಯೋ ಮಾಡ್ಕೊತ. ನಡುವಿನ ಮುಂದೆ ಹೋಗೋನು. ಇಲ್ಲಿ ಭಾಳ ಮಂಜಿತ್ತು, ಅಂದ್ರೆ ಫಾಗ್ ಇತ್ತು. ಅದಕ್ಕೆ ಒಂದು ತಾಸು ಇಲ್ಲೇ ಗಾಡಿ ಸೈಡ್ ಹಾಕಿದ್ವಿ. ಒಂದು ಸ್ವಲ್ಪ ಬೆಳಕಾಯ್ತು, ರೈಲ್ವೆ ಬರೋ ಸೌಂಡ್ ಬಂತು. ಸುಮ್ಮ ಟ್ರೈನ್ ಬಂತು ಅಂತಂದು ವಿಡಿಯೋ ಮಾಡಕ್ಕೆ ಬಂದು ನಿಂತೀವಿ ಇಲ್ಲಿ. 6 ಗಂಟೆ ಆಗೈತಿ ಟೈಮ, ಮುಂಜಾನೆ. ಇನ್ನು ಗೋವಾ ಬಂದು ಮುಟ್ಟಿಲ್ಲ. ನೋಡ್ರಿ, ಈಗ 2 ರೈಲ್ವೆ ಬರ್ತಾವೆ ಇಲ್ಲಿ, ಒಂದು ಆ ಕಡೆಯಿಂದ ಒಂದು ಈ ಕಡೆಯಿಂದ. ನೋಡ್ರಿ, ವಿಡಿಯೋದಾಗ ತೋರಿಸ್ತೀನಿ ನಿಮಗೆ. Kijk.
ನಡಿವಿನ್ ಸಾಕು ಹೋಗುನು ಮುಂದೆ. ಎಲ್ಲ ಕಡೆ ರೋಡ್ ಮಾಡತ್ತೇವೆ, ಅಪ್ರೋಡ್ ಭಾಳ ಸಿಕ್ತು ನಮ್ಗೆ ಈ ಸಲ. ನೋಡ್ಬೇಕು ಎಲ್ಲ ರೋಡ್ ವರ್ಕ್ ಸ್ಟಾರ್ಟ್ ಐತಿ. ಅದ್ರಾಗ ಬೆಳಿಗ್ಗೆ ಫಾಗ, ಧೂಳ, ಗಾಡಿ ಸ್ವಲ್ಪ ಸ್ಲೋ ಹೊಂಟೈತಿ. ಪ್ರೀತಿ ಮಾಡಂತ ಗಂಟ ಬಿದ್ದಾಳು, ಟೈಮ್ 7 ಗಂಟೆ ಆಯ್ತು. ಸ್ವಲ್ಪ ಕಾಫಿ ಕುಡಿಬೇಕಂತಂದು ಇಲ್ಲಿ ಬಂದು ಕಾಫಿ ಕುಡಿಯತ್ತೀವಿ. ನೋಡ್ರಿ ನಮ್ಮ ವಕೀಲ್ ಕುಂತಾನಿಲ್ಲೇ. ಮತ್ತು ಹೊಂಟಿವಿನ್ನ ಸ್ವಲ್ಪ ಹೈವೇ ಸಿಗೋದ ಮತ್ತು ಆಫ್ ರೋಡ್ ಸಿಗೋದ, ಸ್ವಲ್ಪ ಹೈವೇ ಸ್ವಲ್ಪ ಆಫ್ ರೋಡ್, ಹೀಗಾಗಿ ಟೈಮ್ ಭಾಳ ಹೋಗಿತ್ತು ನಮಗಿಲ್ಲಿ. ಅಂತೂ ಇಂತೂ ಗೋವಾ ಸನಿ ಬಂದೆವು. ನೋಡ್ರಿ ಮುಂದೆ ವಿಡಿಯೋ ಏನೇನೈತೆ ಎಲ್ಲ ತೋರಿಸ್ನು. ನೋಡ್ತಾವ 100 ಹುಡುಗ್ಯಾರ, ಸೇಬು ಗಲ್ಲದ ಮಾರಿ ಮ್ಯಾಲ ಇಲ್ಲ ಬಿಂಬಲ್ಲ, ನನ್ನ ಗಾಡನ ಸೌಂಡ ಕೇಳಿ ಕೊಡ್ತಾಳ ಸ್ಮೈಲ, ಬಹಳ ಚಂದ ಹಿಕ್ಕಳ ಕೂದಲ. ಅಂತೂ ಇಂತೂ ಗೋವಾ ಬಂದು ಮುಟ್ಟಿದ್ವಿ. ಇದು ನೋಡ್ರಿ ನಾವು ಗೋವಾದಾಗ ಬುಕ್ ಮಾಡಿರೋ ಹೋಟೆಲ. ಈ ಹೋಟೆಲ್ದಾಗ ನಾವು 2 ದಿನ ಬುಕ್ ಮಾಡಿದ್ವಿ. ಹೋಟೆಲ್ದಾಗ ಬ್ಯಾಗ್ ಇಟ್ಟ ತಕ್ಷಣ ನಾವು ಹೋಗಿದ್ದ ಬೀಚ್ಗೆ, ಪಣಜಿ ಬೀಚ್ಗೆ. ಪಣಜಿ ಒಳಗೆ ಇದು ಕಲ್ಲಂಗಟ್ಟು ಬೀಚ್ಗೆ ಬಂದ ತಕ್ಷಣ ಗೊತ್ತಾಯ್ತಲ್ಲ, ನೀರೊಳಗೆ ಹೋಗಿ ಆಟ ಆಡೋದ. ಅದಕ್ಕೆ ಹೆಚ್ಚು ನಾವು ಸಮುದ್ರದಾಗ ಆಟ ಆಡೋದು ಐತೆ ಅಂದ ತಕ್ಷಣ ಮೊಬೈಲ್ ನಾವು ತಂದಿಲ್ಲ, ಒಂದೇ ಮೊಬೈಲ್ ತಂದಿದ್ವಿ. ಹೀಗಾಗಿ ಭಾಳ ವಿಡಿಯೋಸ ತೋರ್ಸೋಕ್ಕಾಗಿಲ್ಲ, ಯಾಕಂದ್ರೆ ಬೀಚ್ ಒಳಗೆ ಮೊಬೈಲ್ ಅದು ಬಿತ್ತು ಮಾಡಿತ್ತು ಅಂದ್ರೆ ಬೇಡ ಅಂತಂದು ವಿಡಿಯೋ ಮಾಡಿಲ್ಲ. ಸ್ವಲ್ಪ ಮಾಡೀವು ಅಷ್ಟು ಹಾಕೀನಿ ವಿಡಿಯೋದಾಗ, ನೋಡ್ರಿ. ಅಧ್ಯಕ್ಷ ಏನೋ ಅನ್ನತಾನ, ಹಿಂದೆ ನಿಂತು ಗುಂಡ್ಯಾ ಏನೋ ಮಾಡಾಕತ್ತಾನ. ಫುಲ್ ಎಂಜಾಯಪ್ಪ ನಮ್ಮದ್ರೆ ಗೋವಾದಾಗ. ಗೋವಾ ಬೀಚ್ನಾಗಿನ ಮಂದಿ ಎಲ್ಲ ನಮ್ಮನ್ನ ನೋಡ್ಬೇಕು, ಆ ನಮೂನಿ ಮಾಡತ್ತಿದ್ದೇವೆ ನಾವು ಇಲ್ಲಿ. ನೋಡ್ರಿ ನಮ್ಮ ಅಧ್ಯಕ್ಷ ಹೊತ್ಲಾಗ ಹೆಂಗೆ ಇರ್ತಾರ, ಗೋವಾಕ್ಕೆ ಬಂದ ತಕ್ಷಣ ಹೆಂಗೆ ಚೇಂಜ್ ಆಗ್ತಾನೆ ಹುಡುಗ. ಗುಂಡೆ ಏನೋ ಅನ್ನತಾನ ಗುಂಡೆ. ಹೌದು ಹುಲಿ. ಹುಯ್ ಬಾಹುಬಲಿ ಜಯ ಹೋ, ಬಾಹುಬಲಿ ಜಯ ಹೋ, ಬಾಹುಬಲಿ ಜಯ ಹೋ. ಹಗ್ಗನ ಹರಿತಾನ ನೋಡ್ರ ಕಿತ್ತಗ ನೋಡಲ್ಲಿ, ಒತ್ತಲೆ ಜೈಗೆ ಹಗ್ಗನ ಹರಿದ ನಮ್ಮ ಅಧ್ಯಕ್ಷ ಕಾದ್. ಹೌದಾ ಹೌದಾ ಹೌದಾ. ಬಡಿ ಬಡಿ ಬಿದ್ದುವ ಹಗ್ಗದ್ಲೆ ಏಟ್ಗಳು. ಬೀಚಿದಿಂದ ಬಂದ ತಕ್ಷಣ ಸ್ವಿಮ್ಮಿಂಗ್ ಪೂಲ್ದಾಗ ಸ್ವಲ್ಪ ಆಟ ಆಡಿ ಜಳಕ ಮಾಡಿದೆವು. ಯಾಕಂದ್ರೆ ಸಮುದ್ರ ಉಪ್ಪು ನೀರು, ಅದಕ್ಕೆ ಇಲ್ಲಿ ಬಂದು ಸ್ವಚ್ಛವಾಗಿ ಜಳಕ ಮಾಡಿ ಮಜಾ ಮಾಡಿ. ನೋಡ್ರಿ ಹೆಂಗೆ ಮಾಡತ್ತೀವಿ ನಾವು ಅಧ್ಯಕ್ಷರು ಸ್ವಿಮ್ಮಿಂಗ್ ಪೂಲ್ದಾಗ, ಫುಲ್ ಮಜಾ. ನಮ್ಮ ಅಧ್ಯಕ್ಷರಿಗೆ ಮತ್ತು ಶೇಖರ್ಗೆ ಸ್ವಿಮ್ಮಿಂಗ್ ಕಲಿಸ್ಬೇಕಂತ ಮಾಡಿದ್ನಿ. ಆಯಿತು, ಇನ್ನು ರೆಸ್ಟ್ ಮಾಡಿ ಒಂದು ಸ್ವಲ್ಪ ಸಾಯಂಕಾಲ ಮತ್ತು ಬೀಚ್ ಕಡೆ ಬಂದ್ವಿ. ಇಲ್ಲೇ ಬಂದಿನ ಊಟ ಅದು ಮುಗಿಸ್ಕೊಂಡು ಹೋಗ್ಬೇಕಂತಂದು. ಇಲ್ಲೇನು ಫುಲ್ ಜೋರು ಐತೆ ನೋಡ್ರಲ್ಲ, ನೈಟ್ ಆದ್ರೆ ಗೋವಾ ಬೀಚ್ ದಂಡಿಗೆ ಹೆಂಗೆ ಇರ್ತೈತೆ. ಆಯಿತು, ಟೈಮ್ ಮತ್ತು 11:15 ಆಯಿತು. ಇನ್ನು ಮನ್ಕೋಬೇಕಂತಂದು ರೂಮ್ ಕಡೆ ಹೊಂಟಿದ್ವಿ. ನೋಡ್ರಿ ಗೋವಾ ಮಾರ್ಕೆಟ ಇನ್ನೂ ಸ್ಟಾರ್ಟ್ ಐತಿ. ಟೈಮ್ 11:30 ಆಗೈತಿ. ಅಂದರೂ ಇನ್ನೂ ಎಲ್ಲ ಗಾಡಿಗಳು ಹೋಗೋದು ಬರೋದು ಎಲ್ಲ ಚಾಲೂನ ಐತಿ. ಆಯ್ತು, ನಾವು ಒಟ್ಟಿನ ಹೋಟೆಲ್ಗೆ ರೂಮಿಗೆ ಹೋಗಿ ಮನ್ಕೋತೀವಿ. ಮತ್ತು ನಾಳೆ ಬೆಳಿಗ್ಗೆ ಆದ ತಕ್ಷಣ ಗೋವಾದಾಗ ಏನೇನು ಮಾಡ್ತೀವಿ ಅನ್ನೋದು ತೋರಿಸ್ತೀನಿ, ಬನ್ನಿ. ಬೆಳಕಾದ ತಕ್ಷಣ ನಾವು ಬಂದಿದ್ದು ಬೀಚ್ಗೆ. ಬೀಚ್ನಾಗ ಮತ್ತೆ ಆಟ ಆಡಕ್ಕೆ ಕುಂತ್ವಿ. ನೋಡ್ರಿ ನಮ್ಮ ಅಧ್ಯಕ್ಷರ ಬೀಚ್ಗೆ ಏನು ಬರೋಂಗಿಲ್ಲ, ನಾ ಜಳಕ ಮಾಡಿ ಬರ್ತೀನಿ, ನೀವು ಮುಂದೆ ನಡಿಬೇಕಂದ್ರೆ ನಾವು ಅಷ್ಟೇ ಮುಂದೆ ಬಂದೆವು.
ನೋಡ್ರಿ ಹೆಂಗೈತಿ ಮುಂಜಾನೆ ಬೀಚ್. ಇಷ್ಟು ಜಲ್ದಿ ಎಲ್ಲ ಮತ್ತು ಜನ ಬಂದದಾರ. ಬೀಚ್ನಾಗ ಆಟ ಆಡಿ ನಾಷ್ಟ ಮಾಡ್ಬೇಕಂತಂದು ಹೋಟೆಲ್ಗೆ ಬಂದೆವು. ನಮ್ಮ ಗುಂಡುರಾವ್ ವಿಡಿಯೋ ಮಾಡತ್ತಾನ ನೋಡ್ರಿ. ನಮ್ಮ ಅಧ್ಯಕ್ಷರು ಹೆಂಗೆ ಗೋವಾ ಬಾಯ್ ಗತ್ಲೆ ಎಲ್ಲ ಫುಲ್ ಟಿಪ್ ಟಾಪ್ ಆಗಿ ಬಂದಾರ. ನಾವು ಅಷ್ಟೇ ಇನ್ನೂ ಜಳಕ ಮಾಡಿಲ್ಲ, ಅವೆಲ್ಲ ಫುಲ್ ಜಳಕ ಮಾಡಿ ರೆಡಿಯಾಗಿ ಬಂದುಬಿಟ್ಟಾನ. ಓ ನೋಡಿ ಪೋಸ್ ಹೆಂಗೆ ಕೊಡ್ತಾರಲ್ಲ. ನಡಿವಿನ ಹೋಗುನು ಸ್ವಿಮ್ಮಿಂಗ್ ಪೂಲ್ಗೆ ಜಳಕ ಮಾಡಕ್ಕೆ. ಬೀಚ್ ಒಳಗೆ ಆಟ ಆಡಿ ಮತ್ತಿನ್ನು ಸ್ವಿಮ್ಮಿಂಗ್ ಪೂಲ್ದಾಗ ಹೋದೆವು. ಮುಂಜಾನೆ ಟೈಮ್ 10 ಗಂಟೆ ಆಗೈತಿ. ನೋಡಿ ಗುಂಡೆ ಹೆಂಗೆ ಜಿಗಿತಾನೀಗ. ಈ ಗುಂಡ್ಯಾಗ ಸ್ವಿಮ್ಮಿಂಗ್ ಕಲಿಸಿದವ ನಾನು ನೋಡಿ. ಹಾಂ, ವೆರಿ ಗುಡ್. ಸ್ವಿಮ್ಮಿಂಗ್ ಪೂಲ್ದಾಗ ಮತ್ತು ಬೀಚ್ನಾಗ ಭಾಳ ಮಜಾ ಮಾಡೀವು. ಎಲ್ಲಾನು ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ಎಲ್ಲಾಗ ಆಟ ಆಡೋದು ಯಾವಾಗ, ವಿಡಿಯೋ ಮಾಡೋದು ಯಾವಾಗ. ಹೋಗೋದ ನಾವು 4 ಜನ ಹೋಗಿದ್ದೀವ. ನಮ್ಮ ಫ್ರೆಂಡ್ ಹರೀಶ್ ಬಂದಿದ್ದಿಲ್ಲ ಈ ಸಲ, ಅದಕ್ಕಾಗಿ. ನೋಡಿ ಎಲ್ಲ ಹೆಂಗೆ ಕೂತೀವಿ ಇಲ್ಲಿ. ಸ್ವಿಮ್ಮಿಂಗ್ ಮಾಡೋದು ಸುಸ್ತಾಗಣ ಇಲ್ಲಿ ಮತ್ತೆ ದಂಡಿಗೆ ಹೋಗೋದ. 1 ತಾಸು ಇಲ್ಲೇ ಸ್ವಿಮ್ಮಿಂಗ್ದಾಗ ಆಟ ಆಡಿವು. ನೋಡ್ರಿ ಹಂಗೆ ಏನೇನು ಮಾಡಿವು ತೋರಿಸ್ತೀವಿ. ಅಲ್ಲಿ ಗುಮ್ ಐತಿ, ಅದಕ್ಕೆ ಬರ್ತಾನ ಮಗ. ಮೆಣಸಿಕಾಯಿ ಸ್ವಿಮ್ಮಿಂಗ್ ಪೂಲ್ನ ಬಂದಿನ ಎಲ್ಲರೂ ಸ್ವಿಮ್ಮಿಂಗ್ ಪೂಲ್ದಾಗ ಜಳಕ ಅದು ಮಾಡಿ ಫ್ರೆಶ್ ಆಗಿ ವಿಡಿಯೋ ಶೂಟ ಫೋಟೋ ಶೂಟ ಮಾಡ್ಕೊಳಕತ್ತಂದ ಮತ್ತು ಲಾಸ್ಟ್ ಟೈಮ್ ಬೀಚಿಗೆ ಬಂದೆವು. ಫೋಟೋ ಶೂಟ ವಿಡಿಯೋ ಶೂಟ ಮಾಡ್ಕೊಂಡು ಇಲ್ಲಿಂದ ಜಾಗ ಬಿಡ್ಬೇಕಂತಂದ ವಿಚಾರ ಮಾಡಿವು. ನೋಡೋಣ ಏನಾಗ್ತದ. ಈ ವಿಡಿಯೋ ಕಂಪ್ಲೀಟ್ ನೋಡ್ಬೇಕು.
ಇಲ್ಲೇ ನಡು ಎಲ್ಲರೂ ಒಂದೊಂದು ಪಿಜ್ಜಾ ತಿಂದೆವು. ಊಟ ಏನು ಮಾಡಲಿಲ್ಲ, ಪಿಜ್ಜಾ ಇಟ್ಟು ತಿಂದ ಇನ್ನು ಗೋವಾ ಚೆಕ್ಔಟ್ ಆಗತ್ತೀವಿ. ಟೈಮ್ 2 ಗಂಟೆ ಆಗ್ಯದ. ಓಕೆ, ಬರ್ರಿ ಪಿಜ್ಜಾ ತಿನ್ನೋನು. ಹಂಗೆ ವಿಡಿಯೋ ಲೈಕ್ ಮಾಡ್ರಿಪ್ಪ. ಪಿಜ್ಜಾ ತಿನ್ನೋನು ಬಾ ಅಂತ ಹೇಳೀನಿ. ನಮ್ಮ ಗುಂಡ್ಲೆ ನೋಡ್ರಿ, ಏನೋ ಮಾಡತ್ತಾನ ಗುಂಡ್ಲೆ. ಪ್ರೀತಿ ಮಾಡಂತ ಗಂಟ ಬಿದ್ದಾಳು, ಮಾಡಕ ಡೇರಿಂಗ ಇಲ್ಲೇ ನಂದಾಳು. ಸ್ಟೇರಿಂಗ್ ಹಿಡಿಯೋ ಡೈವರ್ಗ ಡೇರಿಂಗ್ ಬಾಳ ತಿಳ್ಕೋರ. ತಿರ್ಗತೀವ ಊರೂರ ನೋಡ್ತಾವ ಥ್ಯಾಂಕ್ಸ್ ರೀ ವಿಡಿಯೋ ನೋಡಿದ್ದಕ್ಕೆ. ನಮ್ಮ ಊರಿಗೆ ನಾವು ಅತನಿಗೆ ಬಂದೆವು. ಬಾಯ್ ಬಾಯ್ ಗೋವಾ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ.